ಕೊಟ್ಟು MBBS ಮಾಡೋದಿದ್ಲು ಇಲ್ಲೇ ಪೇಪರ್ ಲೀಕ್ ಮಾಡಿಸ್ಕೊಂಡು ಅದ್ರ ಪ್ರಕಾರ ದಾಟ್ಕೊಂಡು ಹೋಗಿಬಿಟ್ರೆ ಸೆಲೆಕ್ಷನ್ ಆಗಿಬಿಟ್ರಪ್ಪ ಅಂತ ಮುಗಿದೋಗ್ಬಿಡ್ತದೆ. ಲಕ್ಷ ಮುಗಿದಲ್ಲಿ ಬಗ್ಗೆ ಇರ್ತದೆ. ಅದು ದುಡ್ಡಿದ್ದಂಥವ್ರ ಮಕ್ಕಳದೆಲ್ಲ ಅನುಕೂಲ ಆಗುವಂಥದ್ದು. ಇದು ಕೆಳ ಮಧ್ಯಮ ವರ್ಗ ಕೂಲಿ ಮಾರ್ಗಗಳಂತ ವಿಚಾರ ಮಾಡೋದಿಲ್ಲ. ಇದನ್ನು ಕೂಲಿ ನಾರಿ ಮಾಡುವಂಥವ್ರಂತೆ ನಮ್ಮ ಮಗಳು MBBS ಆಗ್ತಾಳೆ, ನನ್ನ ಮಗ MBBS ಆಗ್ತಾನೆ, ದೊಡ್ಡ ಡಾಕ್ಟ್ರ್ ಆಗ್ತಾನೆ, ದೊಡ್ಡ ಇಂಜಿನಿಯರ್ ಆಗ್ತಾನೆ, ಹಗಲುಗಳ ಚಲ ಇವತ್ತು. ಆ ರೀತಿ ನಮ್ಮ ಶಿಕ್ಷಣ ವ್ಯವಸ್ಥೆ ಎಲ್ಲ ಕೆಟ್ಟೋಗ್ಬಿಟ್ಟದೆ. ಕೆರೆ ಅದು ಇದೆ. ಖಾಸಗೀಕರಣ ಮಾಡಿ ಶಿಕ್ಷಣವನ್ನು ಖಾಸಗೀಕರಣ ಮಾಡಿ ಇವತ್ತಿಡೀ ಈ ದೇಶದ ತುಂಬ ಭ್ರಷ್ಟಾಚಾರ ನಡೆಯೋದಕ್ಕೆ ಶಿಕ್ಷಣ ರಂಗದಲ್ಲಿ ಎಲ್ಲದಕ್ಕೂ ಈ ಸರ್ಕಾರಗಳ ಕಾರಣ. ಇಂಥ ಪ್ರಸಂಗದಲ್ಲೇ ಸಹಜದ ವಿದಿನ್ ವಾರ 2 ವಾರದೊಳಗೆ 2.5 ಕೋಟಿ ಜನ ಈ ಫಾಲೋವರ್ಸ್ ಆದರು. CJPದು, ಕಾಕ್ರೋಚ್ ಜನತಾ ಪಾರ್ಟಿ, ಚಿರಳೆ ಜನತಾ ಪಾರ್ಟಿದು. ಕಾರಣ ಏನಪ್ಪ ಅಂದರೆ ಇಲ್ಲ ಅತೃಪ್ತಿ, ಅಸಂತೋಷ ಅಂತ ಕೋಟಿಗಳು ವಿದ್ಯಾರ್ಥಿಗಳು. ಇವರು ಜನ ಅಲ್ಲ, ಜನಸಾಮಾನ್ಯರಲ್ಲ, ವಿದ್ಯಾರ್ಥಿಗಳು. ಅದಕ್ಕೆ ಇವತ್ತು ಬೀದಿಗೆ ಬಂದಿದ್ದಾರೆ, ಹೋರಾಟ ಶುರು ಮಾಡಿದ್ದಾರೆ. ಇದು ರಿಸಲ್ಟ್ ಏನಾಗ್ಬೋದು? ನಿನ್ನೆ ಲೆಕ್ಕ ನೋಡಿದರೆ ಮತ್ತು ಗೌರ್ಮೆಂಟ್ಗಂತೂ ಇನ್ನೂ ಪರೀಕ್ಷೆ ಮಾಡ್ತಾಯಿದೆ ಸರ್ಕಾರ. ಮೋಸ್ಟ್ಲಿ ದೀಪಿಕೆಯವ್ರನ್ನ ಬಂಧಿಸ್ಬೋದಿತ್ತೇನೋ, ನಿನ್ನೆ ಯಾಕೋ ಬಂಧಿಸಲಿಲ್ಲ. ಭಯ ಇರ್ಬೋದು, ಅದು ಇಡೀ ರಾಷ್ಟ್ರವ್ಯಾಪಿ ಆಗ್ಬೋದಪ್ಪ ಇದು. ಯಾಕಂದ್ರೆ ರೈತರು ಆ ಸಂದರ್ಭದಲ್ಲಿ ಹಿಂದಾಯ್ತು 1 ವರ್ಷ ಅವ್ರು ಹೋರಾಟ ಮಾಡಿದರು. ಪಂಜಾಬ್ ಮತ್ತು ಹರಿಯಾಣ ಮತ್ತು ಪಶ್ಚಿಮ ಉತ್ತರ ಪ್ರದೇಶ ರೈತರು. ಅದು ಅಲ್ಲಿಗೆ ಸೀಮಿತ ಆಗಿತ್ತದು. ಅವರು 1 ವರ್ಷ ಹೋರಾಟ ಮಾಡಿದ್ರು. ಕೊನೆಗೆ ಸುಮ್ಮನೆ ಹಿಂದೆ ತಗೊಂಡ್ಬಿಟ್ರೆ ಅಷ್ಟೇ. ಅದು ಇನ್ನೂ ಜೀವಂತದವು 3 ಕಾರ್ಯಕಾನೂನುಗಳು. ಹಂಗೆ ಇದು ಆಗ್ತದನ. ಈ ನಮ್ಮ ಪ್ರಧಾನರವರನ್ನು, ದೇವೇಂದ್ರ ಅವರ ರಾಜೀನಾಮೆ ತೆಗೆದುಕೊಂಡ್ರೆ ಮುಂದೇನು? ಈ ವ್ಯವಸ್ಥೆ ಬದಲಾಗೋದಕ್ಕೆ ಏನು ಮಾಡಬೇಕಾಗ್ಯದ? ಇದರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡಬೇಕಾಗ್ಯದ, ಇದರ ಬಗ್ಗೆ ಚಿಂತನೆ ಮಾಡಬೇಕಾಗ್ಯದ. ಇದನ್ನು ನಮ್ಮ ಪ್ರಕಾಶ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ದಾರೆ. ಇದಕ್ಕೊಂದು ಮೂಗು ಕೊಡಬೇಕಾಗ್ಯದ. ಹಿಂಗೆ ತಗೊಂಡ್ರಪ್ಪ ಧರ್ಮೇಂದ್ರವರು ಅನಿವಾರ್ಯವಾದ ತೊಗೊಳ್ತಾರೆ ಮೋದಿಯವರು ಮುಂದೆ. ಯಾಕಂದ್ರೆ ಇವೆಲ್ಲ ವಿದ್ಯಾರ್ಥಿಗಳು, ಅದರಲ್ಲೂ ಮಿಡಲ್ ಕ್ಲಾಸ್ ಅವ್ರ ಮಕ್ಕಳು ಇವರೆಲ್ಲ ಇದ್ದಂಥವ್ರು, ಇವ್ರು ಎಷ್ಟಿದಪ್ಪ ಈ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಅದ ಎಲ್ಲರೂ ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತಾರೆ ಗೌರ್ಮೆಂಟ್ ಇದ್ದಿದ್ದು. ಆದರೆ ಕೆಲವು ಜನರಿಗೆ ಭಯ, ಅದು ಭಯನೂ ಇತ್ತು. ಸ್ವತಃ ದೀಪಿಗೆ ಹೇಳ್ಕೊಳ್ತಾರೆ ಅವರು, ನನಗೂ ಭಯ ಇತ್ತಪ್ಪ ಇಲ್ಲಿ ಬಂದಾಗ ನಾನು ಜೈಲಿಗೆ ಹೋಗ್ತೀನಿ ಅನ್ನೋಂಥದ್ದು.